ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಇವತ್ತಿನ ಸ್ವಾಭಿಮಾನಿ ತಂದೆ ನಾರಾಯಣ ಗುರುಗಳ 170 ನಾವೆಲ್ಲರೂ ಕೂಡ ನೋಡ್ದಂಗೆ ನಾರಾಯಣ ಗುರುಗಳ ಚಳುವಳಿ ಏನಿದೆಯಲ್ಲ ಅದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಸ್ವಾಭಿಮಾನಿ ಚಳುವಳಿಯನ್ನು ಗಳಿಸಿದವರು ಬಹಳ ಜನ ಇರ್ಬೋದು. ಬಟ್ ಅವರಲ್ಲಿ ನಾರಾಯಣ ಗುರುಗಳೇ ಯಾಕೆ ವಿಶೇಷವಾಗ್ತಾರೆ ಅಂದ್ರೆ ಇವರ ಆಧ್ಯಾತ್ಮಿಕ ಹೋರಾಟದ ಗುರಿ ಅದು ಸಾಮಾಜಿಕ ಸಮಾನತೆಗಾಗಿ, ಈ ದೇಶದ ಅಸಮಾನ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಇರುವುದಾಗಿತ್ತು. ಈ ದೇಶ ಒಂದು ಸಮಾಜವನ್ನಾಗಿ ರೂಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವರು ತಮ್ಮ ಆಧ್ಯಾತ್ಮಿಕ ಹೋರಾಟವನ್ನು ಮುನ್ನಡೆಸಿದರು. ಪೆರಿಯಾರ್ ಅವರ ಹೋರಾಟ ಇತರೆ ಧರ್ಮಗಳನ್ನ ನಿಂದಿಸುವ ಮೂಲಕ, ಜನರನ್ನ ಬೈಯೋ ಮೂಲಕ ಜಾಗೃತಿ ಮಾಡ್ತಾ ಇದ್ರು. ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಜನರಿಗೆ ಹಕ್ಕು ಅಧಿಕಾರಗಳನ್ನ ಮೀಸಲಾತಿಯನ್ನ ನೀಡೋ ಮೂಲಕ ಸಮಾಜದ ಕೆಲಸವನ್ನು ಮಾಡಿದ್ರು. ಆದರೆ ನಾರಾಯಣ ಗುರುಗಳು ತಮ್ಮ ಆಧ್ಯಾತ್ಮಿಕತೆಯೊಂದಿಗೆ ಈ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ಬಹಳ ವಿಶೇಷವಾಗಿದೆ ನಾರಾಯಣ ಗುರುಗಳು. ಮೂಲತಃ ಕೇರಳ ರಾಜ್ಯದವರು, ಈಳುವ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. 1856ರಲ್ಲಿ ಇವರು ಜನಿಸ್ತಾರೆ. ಕೆಲವು ಪುಸ್ತಕದಲ್ಲಿ ಆಗಸ್ಟ್ 28 ಅಂತಿದೆ, ಕೆಲವು ಪುಸ್ತಕದಲ್ಲಿ ಆಗಸ್ಟ್ 20 ಅಂತಿದೆ. ಇನ್ನು ಕೆಲವು ಕಡೆ ಒಂದು ಹುಣ್ಣಿಮೆ ದಿನ ಏನದಂದ್ರೆ ಇವರ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ. ಮತ್ತೆ ಮಾಡನ್ ಹಸನ್ ಮತ್ತು ಕುಟ್ಟಿಯಾಮಳ ಅನ್ನುವಂತಹ ಇವರ ತಂದೆ ತಾಯಿ ಹೆಸರು. ಕೇರಳದ ತಿರುವನಂತಪುರಂ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥವ್ರು. ನೋಡಿ, ನಾರಾಯಣ ಗುರುಗಳು ಆರಂಭದಲ್ಲೇ ಏನದ ಅಂದ್ರೆ ಬಂಡಾಯದ ಧ್ವನಿಯನ್ನ ಎತ್ತಿರ್ತಕ್ಕಂಥವ್ರು. ಕೇರಳ ರಾಜ್ಯ ಇಡೀ ದೇಶದಲ್ಲಿ, ಬಹುಶಃ ನಾವೆಲ್ಲರೂ ಕೂಡ ಮಾತಾಡ್ತೀವಿ, ಕೇರಳ ರಾಜ್ಯದ ಬಗ್ಗೆ ನಮಗೆ ಬಹಳ ಕಡಿಮೆ ಗೊತ್ತಿದೆ. ಈ ದೇಶದಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಆಚರಣೆ ಜೀವಂತ ಇದ್ದಿರುವಂಥದ್ದು ಕೇರಳದಲ್ಲಿ. ಬಹಳ ಭಯಾನಕ ಸ್ಥಿತಿ. ಬಹುಶಃ ಒಂದು ಪುಸ್ತಕ ಇದೆ, ಡಾಕ್ಟರ್ KP ಮಾಲಿಂಗು ಕಲ್ಪೂನ್ ಅಂತ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ಕೇರಳದಲ್ಲಿ ಇದ್ದಂತಹ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆ ದೇಶದ ಮಧ್ಯಲ್ಲೂ ಕೂಡ ಇರಲಿಲ್ಲ. ಅಂತಹ ಪರಿಸ್ಥಿತಿ ಏನದ ಅಂದ್ರೆ ಅಲ್ಲಿ ಕೇರಳದಲ್ಲಿ ಇತ್ತು. ಈಗೆಲ್ಲ ಬೆನ್ನಿಗೆ ಬಾರಿಗೆ ಕಟ್ಕೊಳ್ತಕ್ಕಂಥದ್ದು, ಕೊಳ್ಳೆ ಗಡಿಗೆ ಕಟ್ಕೊಳ್ತಕ್ಕಂಥದ್ರ ಜೊತೆನಲ್ಲೇ ಹೆಣ್ಣು ಮಕ್ಕಳು ಏನಂದ್ರೆ ಕುಕ್ಸ ಉಟ್ಕೊಳಂಗಿರ್ಲಿಲ್ಲ, ಮೊಳಕಾಲ್ ಕೆಳಗಡೆ ಸೀರೆ ಉಟ್ಕೊಳಂಗಿರ್ಲಿಲ್ಲ. ಮತ್ತೆ ಇನ್ನೊಂದು ಕೇರಳದಲ್ಲಿ ಏನಂದ್ರೆ ನಂಬೂದುರಿ ಅನ್ನುವಂತಹ ಒಂದು ಬ್ರಾಹ್ಮಣ ಸಮಾಜ ಇದೆ. ಆ ನಂಬೂದುರಿ ಅನ್ನುವ ಬ್ರಾಹ್ಮಣ ಸಮಾಜವನ್ನ ಬಿಟ್ಟು ಇನ್ನು ಉಳಿದವರು ಎಲ್ಲರೂ ಕೂಡ ಅಸ್ಪೃಶ್ಯರಂತೆ ಟ್ರೀಟ್ ಮಾಡ್ತಾ ಇದ್ರು ಕೇರಳದಲ್ಲಿ. ಬೇರೆ ಕಡೆ ಕೇರಳದಲ್ಲಿ ಏನಂದ್ರೆ ನಂಬೂದುರಿ ಅನ್ನುವಂತಹ ಬ್ರಾಹ್ಮಣ ಸಮಾಜ ಒಂದೇ ಶ್ರೇಷ್ಠ, ಇನ್ನು ಉಳಿದವರು ಎಲ್ಲರೂ ಕೂಡ ಅಸ್ಪೃಶ್ಯರಂತೆ ಟ್ರೀಟ್ ಮಾಡ್ತಾ ಇದ್ರು. ಅಂತ ಪರಿಸ್ಥಿತಿ ಇತ್ತು. ಬಹಳ ಬಲಾಢ್ಯ ಮತ್ತೆ ಬಹಳ ಡಾಮಿನೆಂಟ್ ಕಮ್ಯುನಿಟಿ ನಂಬೂದಿರಿ ಬ್ರಾಹ್ಮಣ ಸಮಾಜ ಆಗಿತ್ತು. ಇನ್ನಿತರೆ ಎಲ್ಲಾ ಅಸ್ಪೃಶ್ಯ ಸಮಾಜಗಳೇನಂತ ಕರಿತೀವಿ ಅವರಲ್ಲೂ ಕೂಡ ಜಾತಿ ಹೇರಾರಿಕೆ ಇತ್ತು. ಸೊ ಅದರಲ್ಲಿ ಈಳುವ ಸಮಾಜ ಕೂಡ ಒಂದು. ಈಳುವ ಸಮಾಜಕ್ಕೆ ಬ್ರಾಹ್ಮಣರ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರೆ, ಈಳುವದವರು ಇವ್ರ ಕೆಳಗಿನವರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡುವಂತಹ ಏನು ಸೋಷಿಯಲ್ ಹೇರಾರಿಕೆ ಇತ್ತು ಅದು ಇತ್ತು. ಬಟ್ ನಾರಾಯಣ ಗುರುಗಳ ಕುಟುಂಬ ಹೆಂಗಿತ್ತು ಅಂದ್ರೆ ವಿಶೇಷ ಏನಂದ್ರೆ ಅವ್ರ ಕುಟುಂಬದಲ್ಲಿ ಎಲ್ಲರೂ ಕೂಡ ಏನಂದ್ರೆ ಪಂಡಿತರು, ವಿದ್ಯಾವಂತರಾಗಿ. ಕುಟುಂಬದ ವಾತಾವರಣ ಬಹಳ ಇಂಪಾರ್ಟೆಂಟ್. ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಓದ್ದವರು, ಎಲ್ಲರೂ ಕೂಡ ಸಂಸ್ಕೃತ ಗೊತ್ತಿರೋರು. ಮತ್ತೆ ಇನ್ನೊಂದು ವಿಶೇಷ ನಾರಾಯಣ ಗುರುಗಳ ಕುಟುಂಬ ಏನಂದ್ರೆ ಇವರ ಮನೆಯಲ್ಲಿ ಏನದ ಅಂದ್ರೆ ಆಯುರ್ವೇದ ಚಿಕಿತ್ಸೆ ನೀಡುವಂಥದ್ದು ಮತ್ತೆ ಜ್ಯೋತಿಷ ಹೇಳುವಂತಹ ಪದ್ಧತಿ ಏನಂದ್ರೆ ಇವ್ರ ಮನೆಯಲ್ಲಿ ಇತ್ತು. ಸೊ ಎಲ್ಲರೂ ಕೂಡ ಸಂಸ್ಕೃತನಲ್ಲಿ ಬಹಳ ಪಾಂಡಿತ್ಯವನ್ನ ಸಾಧಿಸಿದವರಿದ್ದರು. ಇವರು ನಾರಾಯಣ ಗುರುಗಳೇನಂದ್ರೆ ಜನಿಸಿದ ನಂತರ ಇವ್ರ ಮನೆಯಲ್ಲಿ ಬಹಳ ಪೂಜೆ ಪುನಸ್ಕಾರ ಧ್ಯಾನ ಇಂಥವೆಲ್ಲ ನಡೀತಾ ಇತ್ತು. ಪೂಜೆಗೆ ಇಟ್ಟಿರ್ತಕ್ಕಂತಹ ವಸ್ತು, ತಿನ್ನೋ ವಸ್ತು ಇಟ್ಟಾಗ ಇವ್ರು ಪೂಜೆಗಿನ ಮೊದಲೇ ತಿಂದು ಬಿಡೋರು. ಸೊ ತಿಂದಾಗ ಮನೆಯಲ್ಲಿ ಬೈತಿರಂತ, ಹಂಗೆಲ್ಲ ತಿನ್ನಬಾರ್ದು ಅಂತೇಳಿ. ಅದೆಲ್ಲ ದೇವ್ರಿಗೆ ಇಟ್ಟಿರೋದು, ಹಂಗೆಲ್ಲ ತಿನ್ನಬಾರ್ದು. ನಾನ್ ತಿಂದ್ರು ಕೂಡ ದೇವ್ರು ತಿಂದಂಗೆ ಆಯ್ತು ಬಿಡು ಅಂತೇಳಿ ಅನ್ನೋರು. ಸೊ ಅವಾಗಲೇ ಬಾಲ್ಯದಲ್ಲಿ ಏನದಂದ್ರೆ ಮನೆಯಲ್ಲಿ ಬಂಡಾಯ ಬಾವುಟ ಆರಿಸಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ನೋಡಿ, ಬಾಲ್ಯದಲ್ಲಿ ಅವರಲ್ಲಿ ಇನ್ನೊಂದು ಏನ್ ಮೂಡುತ್ತಂದ್ರೆ ಈ ಸನ್ಯಾಸಿಗಳ ಬಗ್ಗೆ ಬಹಳ ಅಪಾರ ಗೌರವ ಏನದಂದ್ರೆ ಅವ್ರ ಮೇಲೆ ಬೆಳೀತಾ ಬರ್ತಾರೆ. ಇವ್ರ ಸ್ನೇಹಿತರ ಜೊತೆಗೆ ಹೊರಗಡೆ ಹೋದಾಗ ಒಂದು ಸಾರಿ ಒಬ್ಬ ಸನ್ಯಾಸಿ ಎದುರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಸ್ನೇಹಿತರು ಆ ಸನ್ಯಾಸಿಗೆ ಅಂದ್ರೆ ಕೀಟ್ಲೆ ಮಾಡೋದು, ಕಿರಿಕಿರಿ ಮಾಡೋದು, ಜಗಳ ಮಾಡೋದು ಮಾಡ್ತಾರೆ. ಆಗ ನಾರಾಯಣ ಗುರುಗಳು ಬೇಡ, ಹಂಗ್ ಮಾಡಬೇಡ್ರಿ, ಅವರಿಗೆ ನೀವು ತೊಂದರೆ ಕೊಡ್ಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೂಡ ಇವ್ರ ಸ್ನೇಹಿತರು ಬಿಡ್ಲಿಲ್ಲ, ಅವ್ರನ್ನ ತೊಂದರೆ ಕೊಟ್ಟರು. ಆಗ ಸ್ವತಃ ನಾರಾಯಣ ಗುರು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರತ್ತ ಅಲ್ಲೇ. ಸೊ ಅಷ್ಟೊಂದು ಅಪಾರ ಗೌರವವನ್ನ ಈ ಸನ್ಯಾಸಿಗಳ ಮೇಲೆ ಇಟ್ಕೊಂಡಿದ್ರು. ಅದು ಬೈ ಬರ್ತ್ ಅವರಲ್ಲಿ ಏನದ ಅಂದ್ರೆ ಇದು ವಿಚಾರಗಳೇನಂದ್ರೆ ಅವ್ರ ಬಳಿ
ಬೆಳೀತಾ ಬಂತು. ಇದ್ರ ಜೊತೆಯಲ್ಲಿ ಇನ್ನೂ ವಿಶೇಷ ಏನಂದ್ರೆ ಅಸ್ಪೃಶ್ಯತೆ ಆಚರಣೆಯನ್ನ ಇವರು ಬಾಲ್ಯದಿಂದಲೇ ಖಂಡಿಸ್ತಾ ಬಂತು. ಕೇರಳದಲ್ಲಿ ಎಂತ ಹೀನಾಯ ಪರಿಸ್ಥಿತಿ ಇತ್ತು ಅಸ್ಪೃಶ್ಯತೆ ಆಚರಣೆ ಅಂದ್ರೆ, ಮೇಲ್ವರ್ಗದವರ ಶೋಷಣೆಗೆ ಅಸ್ಪೃಶ್ಯ ಕುಟುಂಬಗಳೇನದ ಅಂದ್ರೆ ಊರ್ ಬಿಟ್ಟು ಹೋಗಿ ಹೊಲದಲ್ಲಿ ಮನೆಗಳು ಕಟ್ಕೊಂಡಿರು, ಗುಡಿಸಿಲ್ ಹಾಕೊಂಡಿರ್ತಾರೆ. ಅದಕ್ಕೆ ನೀವು ಗಮನಿಸಬಹುದು, ಇವತ್ತಿಗೂ ಕೇರಳದಲ್ಲಿ ಹೊಲಗಳಲ್ಲೇ ಗದ್ದೆಗಳಲ್ಲೇ ಮನೆಗಳು, ಗುಡಿಸಲುಗಳು. ಅದು ಯಾಕೆ ಸೃಷ್ಟಿಯಾಗಿದೆ ಆ ರಾಜ್ಯದಲ್ಲಿ ಅಂದ್ರೆ, ಮೇಲ್ವರ್ಗದವರ ಶೋಷಣೆಗೆ ಏನದ ಅಂದ್ರೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳು ಹೋಗಿ ಹೊಲ ಗದ್ದೆಗಳಲ್ಲಿ ಗುಡಿಸಿಲ್ ಹಾಕೊಂಡಿರ್ತೀವಿ. ಸೊ ಹಾಗೆ ಗುಡಿಸಿಲ್ಗಳಲ್ಲಿ ಇದ್ದಿರ್ತಕ್ಕಂಥ ಅಸ್ಪೃಶ್ಯ ಕುಟುಂಬಗಳು ಅವರಿಗೆ ಬಹಳ ಬದುಕಿನ ಪರಿಸ್ಥಿತಿ ಆರ್ಥಿಕವಾಗಿ ಬಹಳ ಪರಿಣಾಮ ಗಂಭೀರ ಇದ್ದಿರೋದ್ರಿಂದ ಗುಡಿಸಿಲು ಹೊರಗಡೆ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಗಂಜಿ ನಾವು ಮಾಡ್ತೀವಿ. ಆದರೆ ಇತ್ತೀಚೆಗೆ ಒಬ್ಬರು ನಾರಾಯಣ ಗುರು ಕರ್ನಾಟಕಕ್ಕೆ ಈ ನಾರಾಯಣ ಗುರುಗಳ ಪರಿಚಯವಾಗಿದ್ದು ಸುಮಾರು ಒಂದು 10 ವರ್ಷಗಳ ಈಚೆಗೆ. ಮೊದಲ ಕೇರಳದಲ್ಲಿ ಅವರು ಮಾಡ್ತಾರೆ. ಕರ್ನಾಟಕ ಸರ್ಕಾರ ನಾರಾಯಣ ಗುರುಗಳ ಜಯಂತಿ ಮಾಡಬೇಕು ಅಂತೇಳಿ ಒಂದು 5-6 ವರ್ಷಗಳಿಂದ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ನಡೆಸಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಆದರೆ ನಾರಾಯಣ ಗುರುಗಳ ಜಯಂತಿ, ಕೇರಳದಲ್ಲಿ ಹುಟ್ಟಿರುವಂಥ ನಾರಾಯಣ ಗುರುಗಳ ಜಯಂತಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕಾಗಿತ್ತು. ಯಾಕಂತ ಹೇಳಿ ಬಹಳ ಅರ್ಥಗರ್ಭಿತವಾಗಿ ವಿಚಾರ ಮಾಡಿದ್ದಾರೆ. ನಾರಾಯಣ ಗುರುಗಳು ಕೇರಳದಲ್ಲಿ ಜನಿಸಿ ಅವರು ಬರೇ ಕೇರಳ ರಾಜ್ಯಕ್ಕೆ ಸೀಮಿತವಾಗಿ ಅವರ ವಿಚಾರ ಪರಿವರ್ತನೆ ಕಾರ್ಯಕ್ರಮ ಹಾಕೊಳ್ಳಿಲ್ಲ. ಇಡೀ ಭಾರತದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಒಂದು ಜ್ಞಾನ ನೀಡಬೇಕು, ಜ್ಞಾನದ ಬೆಳಕಾಗಬೇಕು ಅಂತ ಹೇಳಿ ಅವತ್ತು ಅವರು ಪ್ರಾರಂಭ ಮಾಡಿದರು. ಸಣ್ಣವರು ಇರುವಾಗಲೇ, ನಮ್ಮ ಸರ್ ಹೇಳಿದಂಗೆ ಚಿಕ್ಕವರು ಇರುವಾಗಲೇ ಅವರ ಮನಸ್ಸು ಯಾವ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ, ಈಳುವ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ಅವರ ಮನಸ್ಸು ಏನಾಗಿತ್ತು ಅಂದರೆ, ದೊಡ್ಡವರಾಗ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ, ಅವ್ರ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗ್ತಾರೆ. ಆದರೆ ವಿದ್ಯಾವಂತರಾಗಿ ಆಯುರ್ವೇದ ಪಂಡಿತರಾಗಿ ಕಾಲೇಜಿನ ಉಪನ್ಯಾಸಕರು ಕೂಡ ಆಗ್ತಾರೆ. ಬರೇ ಕಾಲೇಜಿಗೆ ಹೋಗಿ ಪಾಠ ಮಾಡೋದಷ್ಟೇ ಅವರಿಗೆ ಸೀಮಿತ ಆಗಲಿಲ್ಲ ಅವರ ಸೇವೆ. ಅವರು ಕಾಲೇಜ್ ಮುಗಿದ ತಕ್ಷಣ ದಲಿತರ ಕೇರಿಗೆ ಹೋಗ್ತಿದ್ರು, ಅಸ್ಪೃಶ್ಯರ ಕೇರಿಗೆ ಹೋಗ್ತಿದ್ರು. ಆ ಕೇರಿಗೆ ಹೋಗಿ ಆ ಮಕ್ಕಳ ಜೊತೆ ಅವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಜಾಗೃತಿಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೇರಳದಲ್ಲಿ ಅತ್ಯಂತ ಜಾತಿವಾದಿಗಳು, ಮೂಲಭೂತವಾದಿಗಳು, ಜಮೀನ್ದಾರ ಪದ್ಧತಿ, ದೊಡ್ಡ ಒಂದು ವರ್ಗ ಅಲ್ಲಿ ಅಧಿಕಾರ ನಡೆಸಿತ್ತು, ಅಧಿಕಾರ ಚಲಾಯಿಸ್ತಿತ್ತು. ಯಾವ ನಂಬೂದ್ರಿ ಅಂತಕ್ಕಂಥ ದೊಡ್ಡ ಬ್ರಾಹ್ಮಣಶಾಹಿ ಕುಟುಂಬ, ಅಲ್ಲಿ ದೊಡ್ಡ ಡಾಮಿನೇಟು, ಜಮೀನುಗಳು ಅವ್ರ ಕೈಯಲ್ಲೇ, ಎಲ್ಲ ಸಂಪತ್ತು ಅವ್ರ ಕೈಯಲ್ಲೇ, ಅಧಿಕಾರ ಅವ್ರ ಕೈಯಲ್ಲೇ. ಅವ್ರು ಹೇಳ್ದಂಗೆಲ್ಲ ಬಡವರು ದುಡಿಬೇಕಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಯಾವ ತಾಯಿ ಆ ತಾಯಿ ಅಂತಕ್ಕಂಥ ಪೂಜ್ಯ ಭಾವನೆಯಿಂದ ನಾವು ನೋಡ್ತೀವಿ. ಆ ತಾಯಿಗೆ ಒಂದು ಕುಪ್ಪಸವನ್ನು ಹಾಕೊಳ್ಳುವಂಥ ಅಧಿಕಾರ ಕೂಡ ಕೊಟ್ಟಿರಲಿಲ್ಲ. ಕೆಳವರ್ಗದವರ ಹೆಣ್ಣುಮಕ್ಕಳಿಗೆ ಕುಪ್ಪಸ ಹಾಕೊಳ್ಳೋಕ್ಕೂ ಅಧಿಕಾರ ಕೊಟ್ಟಿರಲಿಲ್ಲ. ಏನಾದರೂ ಕುಪ್ಪಸ ಹಾಕೊಂಡಿದ್ದೆ ಆದರೆ ಅಲ್ಲಿ ತೆರಿಗೆ ಕಟ್ಟಬೇಕಾಗಿದೆ. ತೆರಿಗೆ ಕಟ್ಟಲಾರದೆ ಕುಪ್ಪಸ ಹಾಕೊಂಡಿದ್ದೆ ಆದರೆ ಅಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಗಿದೆ, ಅವಮಾನ ಅನುಭವಿಸ್ಬೇಕಾಗಿದೆ. ಅಂತ ಒಂದು ಕೆಟ್ಟ ವ್ಯವಸ್ಥೆ ಇವತ್ತೇನು ದೇವರ ನಾಡು ಅಂತ ಹೇಳ್ತೀವಿ, ಆ ದೇವರ ನಾಡಿನಲ್ಲಿ ಆ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ. ಬಹುಶಃ ಅದರ ಪರಿಣಾಮ ಬ್ರಹ್ಮ ನಾರಾಯಣ ಗುರುಗಳ ಮೇಲೆ ಆಗಿರುತ್ತೆ. ಅದಕ್ಕೆ ಜಾಗೃತಿ ಮಾಡಬೇಕು ಅಂತ ಹೇಳಿ ಅವರು ಕಾಲನಿಗಳಿಗೆ ಹೋಗ್ತಿದ್ರು, ಅಲ್ಲಿ ಕೇರಿಗಳಿಗೆ ಹೋಗ್ತಿದ್ರು, ಕೆಳ ಸಮುದಾಯದ ಶೋಷಿತ ಸಮುದಾಯಗಳ ಮಕ್ಕಳಿಗೆ ಹೋಗಿ ಜಾಗೃತಿ ಮಾಡ್ತಿದ್ರು, ಅಲ್ಲಿ ಪಾಠ ಮಾಡ್ತಿದ್ರು. ಅನೇಕ ಕಡೆ ಅವರು ಹೋಗಿ ಪಾಠ ಮಾಡಿ, ಅವರು ಜಾಗೃತಿ ಮಾಡಿ, ಮೂಢನಂಬಿಕೆ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ, ಮತ್ತೆ ಅಕ್ಷರದ ಬಗ್ಗೆ ಅವ್ರು ಹೇಳಿಕೊಡ್ತಿದ್ರು. ಓದಲೆಲ್ಲ ಆ ದಲಿತರು, ಪಾಪ ಕೆಳವರ್ಗದವ್ರು ಹೇಳ್ತಿದ್ರು, ಗುರುಗಳೇ ನಮಗೆ
ಆ ದೇವಸ್ಥಾನಕ್ಕೆ ಹೋದ್ರೆ ಆ ದೇವಸ್ಥಾನದಲ್ಲಿ ನಮಗೆ ಪ್ರವೇಶ ಇಲ್ಲ, ಆ ದೇವಸ್ಥಾನಕ್ಕೆ ಬರಗೊಡೋದಿಲ್ಲ, ಅಂಗಳದಲ್ಲಿ ಸಹಿತ ನಮಗೆ ನಿಲ್ಗೊಡೋದಿಲ್ಲ, ಅಲ್ಲಿ ನಮಗೆ ಮುಟ್ಟಿ ತಟ್ಟಿ ಅಂತ ಹೇಳಿ ಮುಟ್ಟಿಸ್ಕೊಳಕ್ಕೂ ಅವರ ನೆರಳು ಸಹಿತ ನಮ್ಮ ನೆರಳು ಅವ್ರ ಮೇಲೆ ಬೀಳಬಾರದು ಅಂತ ಹೇಳ್ತಾರೆ. ನಾವು ಏನು ಅನುಭವಿಸ್ಬೇಕು, ಊರಲ್ಲಿ ಬರಗೊಡೋದಿಲ್ಲ, ನಮಗೆ ಕೇರಿಯಲ್ಲಿ ಬರಗೊಡೋದಿಲ್ಲ, ದೇವಸ್ಥಾನಕ್ಕೂ ಬಹಳ ದೂರ ಉಳಿತು, ಏನ್ ಮಾಡ್ಬೇಕು ಅಂತ ಎಲ್ಲ ಕಡೆ ಅವರು ಹೋದಲ್ಲೆಲ್ಲ ನಾರಾಯಣ ಗುರುಗಳು ಹೋದಲ್ಲ. ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಒಂದು ಸೋಶಿಯಾಲಜಿ ಲೆಕ್ಚರರ್ ಆಗಿದ್ದೆ, ಹೇಳ್ತೀನಿ 2 ನಿಮಿಷ ನಂದು ಹೇಳಿ ಮುಂದೆ ಬರ್ತೀನಿ. ಯಾಕೆ ಇದು ಮಾತಾಡೋದು, ಅಲ್ಲಿ ಸೊಸೈಟಿ ಬಗ್ಗೆ ಡಿಫ್ರೆಂಟ್ ಪೀಪಲ್ ಥಿಂಗ್ಸ್ ಇನ್ ಡಿಫ್ರೆಂಟ್ ವೇ ಅನ್ನೋದ್ರ ಬಗ್ಗೆ ತತ್ವ ರೀತಿ ಸಿದ್ಧಾಂತ ಉದ್ದೇಶಗಳ ಬಗ್ಗೆ ಹೇಳ್ತಾ ಇದೆ. ಹೊಸದೇ ಸರ್ ಬಹುಶಃ ಇನ್ನು ಅವ್ರು ನಾನು ಡ್ಯೂಟಿ ಮಾಡಿದ್ದು 2007ರಲ್ಲಿ, ಅವ್ರಿಗೆ ಗೊತ್ತಿದೆ ಐವನ್ ಶೈಲಿ ಕರೆದಾಗ ನನ್ನ ಮಾತು ಕೊನೆ ತನಕ ಕೇಳಿಸುತ್ತೆ ಹೆಚ್ಚು ಕಮ್ಮಿ. ಸೊ ಆಗ ನಮ್ಮ ಹಿರಿಯರು ಒಬ್ಬರು, ಇಲ್ಲ ನೀನು ಬರಬೇಕು, ನೀನು ಬಂದರೆ ನಿಮ್ಮ ಸಮಾಜದ ಜನರ ಬಗ್ಗೆ ಅರಿವು ಮೂಡಿತು. ನಿಜವಾಗ್ಲೂ ನಮ್ಮ ಬಹುಜನ ಸಮಾಜದ ಒಂದು ಸಂಕೇತ ಏನಿದೆ, ಆನೆ. ಆನೆ ಅರ್ಥ ನಾನೇನು ತಿಳ್ಕೊಂಡೇನೆಂದರೆ ಇಡೀ ಸಮಾಜವನ್ನು, ಬಹುಜನ ಸಮಾಜ ಜನರನ್ನು ಆರೋಗ್ಯ ಮತ್ತು ನೆಮ್ಮದಿ ಬೇಕು. ಆರೋಗ್ಯ ಮತ್ತು ನೆಮ್ಮದಿ, ಆ ಮೊದಲಿನ 2 ಅಕ್ಷರಗಳನ್ನು ನಾವು ಕೊಡಿಸಿದ್ರೆ ಇವತ್ತು ನೆಮ್ಮದಿ ಗೊತ್ತಾ ಅಂದರೆ ಆನೆ. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಇವತ್ತು ಇಡೀ ಭಾರತ ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ರಾಜಕೀಯವಾಗಿ ಬಲಡ್ಡ ಆಗಬೇಕು ಅನ್ನೋದು ನಮ್ಮ ಬಹುಜನ ಸಮಾಜದ ಅದು ಒಂದು ಗುರಿ. ಸೊ ಆ ನಿಟ್ಟಿನಲ್ಲಿ ನಾನು ಪರಿವರ್ತನೆ ಆದ ಇಲ್ಲಿ ತನಕ ಬಂದೆ. ಇನ್ನು ನಾರಾಯಣ ಗುರುಗಳ ಬಗ್ಗೆ ಏನು ಹೇಳಬೇಕು ಅಂದರೆ, ಲುಕಿಂಗ್ ಕ್ಲಾಸ್ ಸ್ಕೂಲ್ ಥಾಟ್ ಆಫ್ ನಾರಾಯಣ್ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ಕೂಲ್ ಥಾಟ್ ಆಫ್ ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಕೊಚ್ಚಿಗೆ ಹೋಗಿದ್ದೆ ಸರ್. ಕೊಚ್ಚಿಗೆ ಹೋದಾಗ ನಾರಾಯಣ ಗುರುಗಳು ಪ್ರತಿಯೊಂದು ಸರ್ಕಲ್ನಲ್ಲಿ ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನಾರಾಯಣ ಗುರುಗಳು ಭಾವಚಿತ್ರ. ಅವಾಗ ನನಗೆ ಆಶ್ಚರ್ಯ ಆಯಿತು. ನಾನು ಮಾಸ್ಟರ್ ಡಿಗ್ರಿ ಓದಿ ಹೊರಗೆ ಬಂದು ನನಗೆ ತಿಳ್ಕೊಳ್ಳೋಕ್ಕೆ 2002 2004ರಲ್ಲಿ ನಾನು ಕೊಚ್ಚಿಗೆ ಹೋಗಿದ್ದೆ. ಕೊಚ್ಚಿಗೆ ಹೋಗಿ ಕೇರಳ ನೋಡ್ಕೊಂಡು ಬಂದ್ವಿ. ಬಂದ ನಂತರ ಗೊತ್ತಾಯಿತು ನಾರಾಯಣ ಗುರುಗಳು ಶಿಕ್ಷಣವನ್ನು ಹೇಗೆ ನಮ್ಮ ಅಂದರೆ ಭಾರತದಲ್ಲಿರ್ತಕ್ಕಂಥ ಜನರು ಯಾವ ಮೂಢನಂಬಿಕೆಯಲ್ಲಿದ್ದೀವಿ. ಅವಾಗೇ ನನಗೆ ಗೊತ್ತಾಯಿತು. ನಾನು ಸೋಶಾಲಜಿ 4 ಗೋಡೆಗಳ ಮಧ್ಯೆ ಹೇಳಿದ್ರು ಕಾದು 4 ಗೋಡೆಗಳ ಮಧ್ಯೆ ಇಡೀ ಪ್ರಪಂಚದ ಪಾಶ್ಚಿಮಾತ್ಯ ಮತ್ತು ಪೌರತ್ವ ದೇಶದ ಸೋಶಾಲಜಿಸ್ಟ್ಗಳಿಗೆ ಪಾಠ ನಾವು ಬಿಡುಗಡೆ ಮಾಡ್ತಿದ್ವಿ. ಆದರೆ ಜನರ ಮೇಲೆ ಹೋದಾಗ 2004ರಿಂದ ಇಲ್ಲಿವರೆಗೂ ನಾನು ನನಗೆ ಹತ್ರ ಬಂದಿರತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ ಶಿಕ್ಷಣ ಸಂಜೀವನಿ ಆಗುತ್ತೆ ಮತ್ತು ಅವ್ರಿಗೆ ಏನೇನು ಕೊರತೆ ಇರುತ್ತೋ ಅನ್ನೋ ಮಾಹಿತಿಯನ್ನು ಕೊಡೋ ಒಂದು ಅಭಿಯಾನವನ್ನು ನಾನು ಸ್ವಯಂವಾಗಿ ತೆಗೆದುಕೊಂಡಿದ್ದೀನಿ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದು ಯಾರು ಪ್ರೇರಣೆ ಅಂದರೆ ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಶಿಕ್ಷಣಕ್ಕೆ ಯಾಕೆ ಒತ್ತು ಕೊಟ್ಟರು? ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯಕ್ತಿ ಶಿಕ್ಷಣಕ್ಕೆ ಯಾಕೆ ಒತ್ತು ಕೊಟ್ಟರು? ಶಿಕ್ಷಣ ಸಂಜೀವಿನಿ. ಒಂದು ಕಡೆ ವೈಕಂ ಚಳವಳಿ ಸಂದರ್ಭದಲ್ಲಿ ಈ ಪಶ್ಚಿಮ ಬಂಗಾಳದಿಂದ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ಬರ್ತಾರೆ. ಎಲ್ಲಿ ತಿರುವನಂತಪುರ ಬಂದಾಗ ನಮ್ಮ ಚಳವಳಿ ನೋಡಿ ನಾರಾಯಣ ಗುರುಗಳು ಭೇಟಿ ಆಗ್ತಾರೆ. ಯಾಕಿದೆ ಹೇಳ್ಬೇಕಂದ್ರೆ ಇದು ಎಲ್ಲೂ ಇತಿಹಾಸದಲ್ಲಿ ಇಲ್ಲ ರೀ. ಭೇಟಿ ಆದಾಗ ಹೇಳ್ತಾರೆ, ಜನಗಣಮನ ಅಧಿನಾಯಕ ಜಯಂತಿ ಬರ್ತೀರಿ ನೀವು, ಆದರೆ ದಕ್ಷಿಣ ಭಾರತ ದ್ರಾವಿಡ ಉತ್ಕಲ ವಂಗ ಎಲ್ಲಿದೆ? ಇದು ಬಹಳ ಪಾಯಿಂಟ್ ಔಟ್ ಪ್ರಶ್ನೆ ಹೇಳ್ತಾರೆ. ದ್ರಾವಿಡ ಉತ್ಕಲ ವಂಗ ಅನ್ನೋದನ್ನ ರಾಷ್ಟ್ರಗೀತೆ ಆರಂಭ ಆಗಿ ಅವ್ರು ಭೇಟಿ ಮಾಡೋ ತನಕ ಸೇರ್ಪಡೆ ಆಗಿರಲಿಲ್ಲ. ಇದು ಎಷ್ಟು ಜನರಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. नारायण गुरुगल के बेटी मार्ग नंतर जब भी उनका चिन्ह हाथी और नीला झंडा था। उसके बाद 1942 में SC/ST फेडरेशन बनाया, जब भी उनका चिन्ह नीला झंडा हाथी था। बाबा साहब का एक सोच था मेरा एक नेशनल पार्टी रहना, बल्कि बाबा साहब ने सोच समझकर रिपब्लिकन पार्टी ऑफ इंडिया का पहला लेके लॉन्च नहीं किया। जाने के बाद उनका फॉलोअर्स वही आरपी के ऊपर जीते हारे डिवाइड हो गया। जब मान्यवर कासिर साहब को बाबा साहब जाने के बाद उनको महापुरुष के बारे में, संविधान के बारे में, बाबा साहब डॉक्टर भीमराव अम्बेडकर के बारे में कुछ भी जानकारी नहीं था। उन्होंने ट्रेनिंग खत्म कर लेकर
पूना में DRDO में ज्वाइन होने के बाद वहाँ पर 1971 में पार्लियामेंट चुनाव में कांग्रेस और RPI का अलायंस होते हैं। जब 521 सीट था, जब एक सीट RPI देखकर 520 कांग्रेस लग रही। ऐसा मीटिंग चल रहा था दोनों पार्टी का। मान्यवर कांशीराम बाहर थे, हमारे लोग ऐसा गाला गलाते हुए हमारा कांग्रेस में अलायंस हो गए, हमको एक सीट मिले तो क्यों खुशी हंसते हुए आ रहा था। जब मान्यवर कांशीराम ये नेता लोगों को बोलते हैं ये बहुत गलती किया है, बाबा साहब को तुम बेचने का काम किया है, पूरा भारत देश ने हमारा संख्या है, पूरा भारत देश ने हमारा वोट है, खाली एक सीट के वास्ते, खाली एक सीट के वास्ते भारत देश का वोट हो तुम कांग्रेस को डाल रहे मिलके। थोड़ा हार्ड डिस्कशन होते हैं। हार्ड डिस्कशन होने के बाद क्या करना भाई, मूवमेंट तो बहुत अच्छा है, ये तो महापुरुषों का विचार है, इसको आगे लेकर जाना मेरा कर्तव्य है। अगर मैं भी एक RPI नया बनाए तो ठीक नहीं रहता। बोलते साहब ने 8 साल RPI को सपोर्ट किया। जाओ डागे साहब, तुम जाओ कर्नाटक जाओ, बाबा साहब के बारे में बात करते रहो, तुमको TAD हम देंगे। ऐसा पूरा भारत देश में काम करने के बाद ये प्रोग्राम चलने के लिए, मूवमेंट चलने के लिए क्या होना पड़ता है, क्योंकि उन विज्ञानी था, साइंटिस्ट था, टाइम होना पड़ता है, टैलेंट होना पड़ता है। ಮಹರ್ಷಿ ನಾರಾಯಣಗುರು ಗುರೂಜಿಯವರ 170ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಇಲ್ಲಿವರೆಗೆ ಸಮಯ ಭಾಳ ಆಗಿದೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಸರ್ ಅವರು ಮಾತಾಡಿದ್ದಾರೆ. ಅಂದರೆ ಮಹಾಪುರುಷರೇ ಮರಣ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ನಾರಾಯಣಗುರು फोटो कोई भी नहीं लगाता। हमारी बहुजन समाज पार्टी जो भी है सबको लेकर चलने वाली पार्टी है। तो मैं जान भी जाता हूँ, मैं सबके सामने यही बात करता हूँ कि महापुरुष को अगर कोई लेके चलती है तो वो बहुजन समाज पार्टी है। और पूरे जितने भी हमारे बाबा साहब जो हमारे को वोट का अधिकार दिए हैं, कि मैं सबको यही बोलता हूँ, जाने बढ़ता हूँ मैं कि आपका वोट वेस्ट मत करो, 500,000 में बिकाओ मत। अगर बदलाव लेकर आना चाहते हैं तो बहुजन समाज पार्टी को एक बार वोट देखो। मैं जहाँ भी बढ़ता हूँ यही बात बोलता हूँ इंशाल्लाह। और जितना हो सके आपका हम हमारी पार्टी बढ़ाने की बात करेंगे और पूरे सबको लेकर चलने की बात करेंगे, तब बोल के अपनी बात को ಅಂತಂದರೆ ನಮ್ಮ ರಾಜ್ಯದ ಯುವ ನಾಯಕರು, ಬಹುಜನ ಸಮಾಜ ಪಕ್ಷದ ಹೊಸ ಆಶಾ ಕಿರಣ, ಈ ಪಕ್ಷಕ್ಕಾಗಿ ತಮ್ಮ ಸ್ವಂತ ನೌಕರಿಯನ್ನೇ ತ್ಯಾಗ ಮಾಡಿ ಬಹುಜನ ಸಮಾಜ ಪಕ್ಷ ಕಟ್ಟಲು ಇವತ್ತೇನಪ್ಪ ಅಂತಂದ್ರೆ ಕಾರ್ಯನಿರತರಾಗಿರ್ತಕ್ಕಂಥ ಸೋದರ, ಹಾಡುಗಾರ, ಸಂಗೀತಗಾರ, ನಿರ್ದೇಶಕ, ಮುಂಬರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಲನಚಿತ್ರದ ನಿರ್ದೇಶಕರು ಡಾಕ್ಟರ್ ಆರ್ ಮಹೇಶ್ ಸರ್ ಅವರ ಹುಟ್ಟುಹಬ್ಬವು ಕೂಡ ಇವತ್ತೇ ಇದೆ, 50ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಕೂಡ ಈ ಸಭೆಯ ಮುಖಾಂತರ ಕಲಬುರಗಿ ಜಿಲ್ಲೆಯ ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ತಾವೆಲ್ಲ ವಿಧಾನಸಭಾ ಅಧ್ಯಕ್ಷರುಗಳ ಕಡೆಯಿಂದ ನನ್ನ ವತಿಯಿಂದ ಹಾರ್ದಿಕ ಅವರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನೆಚ್ಚಿನ ನಾಯಕ ಆರ್ ಮಹೇಶ್ ಅವರ ಹುಟ್ಟುಹಬ್ಬಕ್ಕೆ, ಆರ್ ಮಹೇಶ್ ಅವರ ಹುಟ್ಟುಹಬ್ಬಕ್ಕೆ, ನಮ್ಮ ನೆಚ್ಚಿನ ನಾಯಕ ಆರ್ ಮಹೇಶ್ ಅವರ ಹುಟ್ಟುಹಬ್ಬಕ್ಕೆ ಜನ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ತಮ್ಮ ತನುಮನ ಹಣವನ್ನು ಕೊಟ್ಟು, ಸಮಯವನ್ನು ಕೊಟ್ಟು ಇಲ್ಲೇನಪ್ಪ ಅಂದ್ರೆ ತಮ್ಮ ಸ್ವಂತ ವೈಯಕ್ತಿಕ ಎಲ್ಲ ಕೆಲಸಗಳನ್ನು ಬಿಟ್ಟೇನಪ್ಪ ಅಂದ್ರೆ ಸಮಾಜ ಕಟ್ಟಬೇಕು ಅಂತಕ್ಕಂಥ ಒಂದು
ದೃಢ ಸಂಕಲ್ಪ ಇಟ್ಕೊಂಡು ನಾವೆಲ್ಲ ಏನಪ್ಪ ಅಂದ್ರೆ ಈ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಈ ನಮ್ಮ ಹಿಂದೆ ಏನಪ್ಪ ಅಂದ್ರೆ ನಮಗೆ ಮಹಾಪುರುಷರೇನಪ್ಪ ಅಂತಂದ್ರೆ ಈ ಚಳವಳಿಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಆ ಚಳವಳಿಗಾರರನ್ನ ನಾವಿವತ್ತು ನಮ್ಮ ಕಣ್ಣೆದುರಿಗೆ ಅವರ ಹುಟ್ಟುಹಬ್ಬಗಳ ಆಚರಿಸುವ ಮುಖಾಂತರ ಅವರಿಗೆ ಅಭೂತಪೂರ್ವವಾದಂಥ ಗೌರವ ನಮನಗಳನ್ನು ಸಲ್ಲಿಸುವಂಥ ದಿನಗಳು. ಈ ಶುಭ ಸಂದರ್ಭದಲ್ಲಿ 19 ಮತ್ತು 20ನೇ ಶತಮಾನ ಅತ್ಯಂತ ಏನಪ್ಪ ಅಂತಂದ್ರೆ ಪರಿಣಾಮಕಾರಿಯಾಗಿ ಚಳವಳಿಯನ್ನು ನಡ್ಕೊಂಡು ಬರ್ತಕ್ಕಂಥ ಒಂದು ಶತಮಾನ. ಈ ಶತಮಾನದಲ್ಲಿ ಅನೇಕ ರಾಜರಿಂದ ಹಿಡಿದು ಸಾಮಾಜಿಕ ಚಿಂತಕರಿಂದ ಹಿಡಿದು ಮತ್ತು ಅನೇಕ ಸಾಧು ಸಂತ ಶರಣರು ಏನಪ್ಪ ಅಂತಂದ್ರೆ ಈ ಚಿಂತನೆಯಲ್ಲಿ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಏನಪ್ಪ ಅಂದ್ರೆ 21ನೇ ಶತಮಾನದಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಸ್ವತಂತ್ರ ಶಿಕ್ಷೆ ಏನಪ್ಪ ಅಂತಂದ್ರೆ ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಮಹಾಪುರುಷರ ಚಳವಳಿಯ ಕಾರಣ. ಆ ಚಳವಳಿಯ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಮೇಲೆ ಸಂವಿಧಾನ ಬರೀಬೇಕಂತ ಜವಾಬ್ದಾರಿ ಬಂದಾಗ ಕಾನೂನಿನಲ್ಲಿ ಅಡಕ ಮಾಡಿ ಸಂವಿಧಾನದಲ್ಲಿ ರೂಪಿಸಿ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವದ ಹಕ್ಕನ್ನು ಪಡೆದು ಓಟಿನ ಅಧಿಕಾರ ಕೊಡೋದ್ರಿಂದ ನಮಗೆ ಒಂದು ಮೌಲ್ಯಯುತವಾದಂಥ ಒಂದು ವ್ಯಕ್ತಿ ಅಂದ್ರೆ ಒಂದು ಮೌಲ್ಯ ಅಂದ್ರೆ ಒಂದು ವ್ಯಕ್ತಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಿರೋದ್ರಿಂದ ನಮ್ಮ ಮನುಷ್ಯ ಮತ್ತು ಎಷ್ಟು ಪ್ರಾಮುಖ್ಯತೆ ಇದ್ದಾನೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಏನು ಸಂವಿಧಾನವನ್ನು ಜಾರಿಗೆ ಮಾಡದೇ ನಮ್ಮ ನಾಳಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ಸಂವಿಧಾನವನ್ನು ಜಾರಿ ಮಾಡದೆ ಕೇವಲ ತೋರಿಕೆಗಾಗಿ ಸಂವಿಧಾನಕ್ಕೆ ಎದೆಗಿಟ್ಟುಕೊಂಡು ತೋರಿಸ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಜಾರಿ ಮಾಡದೇ ಕೇವಲ ಸಂವಿಧಾನಬದ್ಧ ಕೆಲವೊಂದೇನಪ್ಪ ಅಂದ್ರೆ ಅನುಚ್ಛೇದಗಳ ಮಾತ್ರ ಚಲಾವಣೆಯಲ್ಲಿ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಯಾವುದೇ ಏನಪ್ಪ ಅಭಿವೃದ್ಧಿ ಕಾರ್ಯಕ್ರಮ ಮಾಡದೇ ಇಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ರೋಗ ಮತ್ತು ಜಾತಿ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಮಾನಸಿಕ ರೋಗ ಏನಪ್ಪ ಅಂದ್ರೆ ಧರ್ಮ ವ್ಯವಸ್ಥೆ, ಇಲ್ಲಿ ಧರ್ಮ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ನಮಗೇನಪ್ಪ ಅಂತಂದ್ರೆ ಅಸ್ಪೃಶ್ಯತೆ ಶೂದ್ರ ಅನ್ನೋ ಕಾರಣಕ್ಕಾಗಿ ನಮ್ಮ ಶೈಕ್ಷಣಿಕ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿಯಲು ಕಾರಣ ಆಗಿದ್ದೀವಿ ಅಂತೇಳಿ ತೋರಿಸ್ಕೊಳ್ತಕ್ಕಂಥವ್ರು ಈ ಎಲ್ಲ ನಮ್ಮ ಮಹಾಪುರುಷರಿದ್ದಾರೆ. ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪರಿಹರಿಸಲು ಪ್ರಯತ್ನ ಮಾಡಿ ಅಂತಂದ್ರೆ ಈ ಮಟ್ಟಕ್ಕೆ ನಮಗೆ ತಂದಿದ್ದಾರೆ. ಇದನ್ನೇ ಸ್ವತಂತ್ರ ಆದ ನಂತರ ಸುಮಾರು ವರ್ಷಗಳ ನಂತರ ಈ ನಮ್ಮೆಲ್ಲರ ಬಹುಜನರ ಏಳಿಗೆಯನ್ನು ಕಾಣದೇ ಇರುವುದರಿಂದ ನಮ್ಮ ಈ ಪಕ್ಷದ ನಾಯಕ ಮುಟ್ಟಿನ ನಾಯಕ ದಾದಾ ಸಾಹೇಬ್ ಕಾಂತರಾಜಿ ಅವರು ಬಹುಜನರ